ರಷ್ಯಾ ದೇಶದ ಒಂದು ಹಳ್ಳಿಯಲ್ಲಿ ಇವಾನ್ ಎಂಬ ಬಡ ಹುಡುಗ ವಾಸವಾಗಿರ್ತಾನೆ. ಅವನ ಮನೆಯ ಪರಿಸ್ಥಿತಿ ತುಂಬ ಹದಗೆಟ್ಟಿರುತ್ತೆ. ಏನಂದರೆ ಒಂದೊತ್ತು ಊಟಕ್ಕೂ ತೊಂದರೆ ಆಗಿರುತ್ತೆ. ತುಂಬ ಕಡು ಬಡತನ, ಹೇಳೋಕ್ಕಾಗದಷ್ಟು ಬಡತನ ಅವ್ರ ಮನೆಯಲ್ಲಿ. ಪಾಪ ಅವನಿಗೆ ಹಾಕ್ಕೊಳ್ಳೋಕ್ಕೆ ಬಟ್ಟೆನೂ ಸಹ ಇರೋದಿಲ್ಲ, ತಿನ್ನೋಕ್ಕೆ ಊಟನೂ ಸಹ ಇರೋದಿಲ್ಲ. ಅವನ ತಂದೆ ಕೂಲಿ ಕೆಲಸವನ್ನು ಮಾಡ್ತಾಯಿರ್ತಾರೆ, ತಾಯಿ ಮನೆ ಕೆಲಸವನ್ನು ಮಾಡಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಇವಾನ್ಗೆ ಅವನಿಗೆ ಬೇರೆ ಮಕ್ಕಳನ್ನು ಸ್ಕೂಲಿಗೆ ಹೋಗೋದು ನೋಡ್ಬಿಟ್ಟು ತುಂಬ ಆಸೆ ಆಗುತ್ತೆ. ನಾನು ಈ ಥರ ಮನೆ ಪರಿಸ್ಥಿತಿ ಚೆನ್ನಾಗಿದ್ದರೆ ಸ್ಕೂಲಿಗೆ ಹೋಗ್ಬೋದಿತ್ತು, ಒಳ್ಳೆ ವಿದ್ಯಾಭ್ಯಾಸ ಕಲಿಬೋದಿತ್ತು ಅಂತ ತುಂಬ ಆಸೆ ಆಗುತ್ತೆ. ಆದರೂ ಅವನ ಕನಸನ್ನು ಅವನು ಬಿಡೋದಿಲ್ಲ. ಒಂದಲ್ಲ ಒಂದು ದಿವಸ ನಾನು ಚೆನ್ನಾಗಿ ಓದೇ ಹೋಗ್ತೀನಿ, ಒಳ್ಳೆ ಕೆಲಸಕ್ಕೆ ಸೇರಿಕೊಂಡು ನಮ್ಮ ಕುಟುಂಬವನ್ನು ಸಾಕ್ತೀನಿ ಅಂತ ಹೇಳ್ಬಿಟ್ಟು ಅವನ ಮನಸ್ಸಲ್ಲೇ ಅಂದ್ಕೊತಾನೆ. ಮಾರನೇ ದಿವಸ ಏನು ಮಾಡ್ತಾನೆ, ಒಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ರಸ್ತೆಯ ತುದಿಯಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಹಳೆಯ ಪುಸ್ತಕ ಬಿದ್ದಿರುತ್ತೆ. ಅದು ಕೆಲವೊಂದು ಪೇಜ್ಗಳು ಹರಿದೋಗಿರ್ತವೆ ಮತ್ತು ಮಣ್ಣಿನಿಂದ ಮುಚ್ಚೋಗಿರುತ್ತೆ. ಊರಿನ ಜನಗಳು ಅದನ್ನು ಕಸ ಅಂತ ಹೇಳ್ಬಿಟ್ಟು ಯಾರೂ ಅದನ್ನು ಮುಟ್ಟಕ್ಕೆ ಹೋಗಿರೋದಿಲ್ಲ. ಇವನೇನು ಮಾಡ್ತಾನೆ, ಅದನ್ನು ನೋಡ್ತಾನೆ, ಪುಸ್ತಕ ಇದೆ ಅಂತ ಹೇಳ್ಬಿಟ್ಟು ಅವನ ಹತ್ರ ಓದೋಕ್ಕೆ ಯಾವುದು ಇರಲಿವಲ್ಲ ಪಾಪ. ಅದಕ್ಕೆ ಏನು ಮಾಡ್ದ, ಆ ಪುಸ್ತಕವನ್ನು ತೊಗೊಂಬಂದು ಮನೆಗೆ ಫುಲ್ಲು ನೀಟಾಗಿ ಸ್ವಚ್ಛ ಮಾಡ್ತಾನೆ. ಸ್ವಚ್ಛ ಮಾಡಾದ್ಮೇಲೆ ಅದನ್ನು ಕುತ್ಕೊಂಡು ರಾತ್ರಿ ದೀಪದ ಬೆಳಕಿನಲ್ಲಿ ಓದ್ತಾನೆ. ಆ ಪುಸ್ತಕದಲ್ಲಿ ಏನಿರುತ್ತೆ ಅಂದರೆ ಮಹಾನ್ ಸಾಧಕರ ಜೀವನ ಕಥೆಗಳು ಅದರಲ್ಲಿ ಇರ್ತವೆ. ಅವರು ಯಾವ ರೀತಿ ಸೋತು ಗೆದ್ದರು, ಅವರು ಯಾವ ರೀತಿ ಜೀವನವನ್ನು ಮುನ್ನಡೆಸಿದರು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಆ ಪುಸ್ತಕದಲ್ಲಿರುತ್ತೆ. ಇದನ್ನು ಓದಿದ ಇವನಿಗೆ ತುಂಬ ಖುಷಿಯಾಗ್ಬಿಟ್ಟು ನಾನು ಇವ್ರ ಥರ ಆಗಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನಂದರೆ ಹಗಲೊತ್ತು ಕೂಲಿ ಕೆಲಸ ಮಾಡ್ತಾನೆ, ರಾತ್ರಿ ಹೊತ್ತು ಪುಸ್ತಕವನ್ನು ಕುತ್ಕೊಂಡು ಓದ್ತಾ ಇರ್ತಾನೆ. ಈ ಊರಿನ ಜನಗಳೇನು ಗೊತ್ತಾ, ಬದುಕಿದ್ರೂ ಸಹಿಸಲ್ಲ, ಕೆಟ್ಟೋದ್ರೂ ಸಹಿಸಲ್ಲ. ಇವನ್ ನೋಡ್ಬಿಟ್ಟು ಓದಿದ ತಕ್ಷಣ, ಪುಸ್ತಕ ಓದಿದ ತಕ್ಷಣ ಏನು ಬರ್ತಾನೆ, ಏನು ಬಯಲಾಗೋಗುತ್ತಾ, ಏನು ಶ್ರೀಮಂತ ಆಗ್ಬಿಡ್ತಾನೆ ಅಂತ ವ್ಯಂಗ್ಯವಾಗಿ ಮಾತಾಡ್ತಾರೆ. ಅವನಿಗೆ ತುಂಬ ಬೇಸರ ಆಗುತ್ತೆ. ಆದರೂ ಅವನು ಓದನ್ನು ಬಿಡೋದಿಲ್ಲ. ಓದ್ಬಿಟ್ಟು ಎಕ್ಸಾಮ್ ಕಟ್ತಾನೆ, ಒಳ್ಳೆ ಮಾರ್ಕ್ಸನ್ನು ಸಹ ಪಡಿತಾನೆ. ಅದೇ ರೀತಿ ಕಾಲೇಜಿಗೂ ಸೇರ್ಕೊತಾನೆ. ಅವನಿಗೆ ವಿದ್ಯಾರ್ಥಿ ವೇತನದಿಂದ ಅವನು ಉನ್ನತ ವ್ಯಾಸಂಗ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಳ್ಳಿಯ ಜನಕ್ಕೆಲ್ಲ ಆಶ್ಚರ್ಯ, ಹೇಗೆ ಓದಿದ, ಹೇಗೆ ಪಾಸಾದ, ಇವನಿಗೆ ಹೇಗೆ ಸ್ಕಾಲರ್ಶಿಪ್ ಅಂತಂತ ಹೊಟ್ಟೆ ಉರಿ ಪಡ್ತಾರೆ. ಅವನೇನು ಮಾಡ್ತಾನೆ, ಪೇಟೆಗೆ ಬಂದು ಒಂದು ದೊಡ್ಡ ನೌಕರಿಯನ್ನು ಹಿಡಿತಾನೆ. ಕೆಲಸಕ್ಕೆ ಸೇರಾದ್ಮೇಲೆ ಅವನಿಗೆ ಸಂಬಳ ಬರುತ್ತೆ ಜಾಸ್ತಿ. ಅವನೇನು ಮಾಡ್ತಾನೆ, ಒಂದು ಸತಿ ನಮ್ಮ ಹಳ್ಳಿ ನೋಡ್ಕೊಂಬರೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಹಳ್ಳಿಗೆ ವಾಪಸ್ ಹಿಂದಿರುಗ್ತಾನೆ. ಹಳ್ಳಿಗೆ ಹಿಂದಿರುಗಿದಾಗ ಅವನು ಒಂದು ರಸ್ತೆಯಲ್ಲಿ ಅವನಿಗೆ ಪುಸ್ತಕ ಬಿದ್ದಿತ್ತಲ್ಲ, ಆ ಜಾಗಕ್ಕೆ ಬಂದು ನಿಂತು ನಕ್ಕೊಂಡ್ಬಿಟ್ಟು ಹೇಳ್ತಾನೆ, ಒಂದು ಹಳೆಯ ಪುಸ್ತಕ ನನ್ನ ಜೀವನವನ್ನೇ ಎಷ್ಟೊಂದು ಬದಲಾಯಿಸ್ತು. ಆ ಪುಸ್ತಕಕ್ಕಿರೋ ಬೆಲೆ ಮನುಷ್ಯರಿಗಿಲ್ವಲ್ಲ. ಒಂದು ಹಳೆಯ ಪುಸ್ತಕ ಅವರು ಎಸ್ತಿದ್ರು, ಅದು ನನಗೆಷ್ಟು ಉಪಯುಕ್ತ ಆಯಿತು. ಇಲ್ಲಿ ನಾವೇನು ತಿಳ್ಕೊಬೇಕು ಅಂದರೆ, ಬಡತನ ಯಾವತ್ತೂ ಯಶಸ್ಸಿಗೆ ಅಡ್ಡಿಯಾಗೋದಿಲ್ಲ. ನಾವು ಕಲಿಯೋ ಆಸೆ ಮತ್ತು ಹುಮ್ಮಸ್ಸು ಇವೆರಡೂ ಸಹ ಇದ್ದರೆ ನಾವು ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು. ಇವನು ಅದೃಷ್ಟವನ್ನು ಯಾವತ್ತೂ ನಂಬಲಿಲ್ಲ. ಅವನ ಪರಿಶ್ರಮದಿಂದ ಅವನು ತನ್ನ ಸಾಧನೆಯನ್ನು ಮಾಡಿ ಉನ್ನತ ವ್ಯಕ್ತಿಯಾಗಿ ಜೀವನ ಮಾಡ್ತಾನೆ. ಇದು ಎಲ್ಲರಿಗೂ ಸ್ಫೂರ್ತಿಯಾಗಬೇಕು. ಯಾರೇ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.